ಪ್ರಪಂಚದ ಅತಿ ದೊಡ್ಡ ಯಶಸ್ಸಿನ ಹಿಂದೆ ಯಾವುದೇ ದೊಡ್ಡ ರಹಸ್ಯವಿಲ್ಲ. ಬದಲಿಗೆ ಎಲ್ಲರಿಗೂ ಕಾಣುವ ಒಂದು ಸಣ್ಣ ಸುಳ್ಳಿದೆ. ಆ ಸುಳ್ಳು ಯಾವುದು ಗೊತ್ತಾ? ನೆನಪಿಡಿ, ಸಮುದ್ರ ಸೃಷ್ಟಿಯಾಗೋದು ನೀರಿನ ಹನಿಗಳಿಂದಲೇ ಹೊರತು ಒಂದೇ ಅಲೆಯ ಹೊಡೆತದಿಂದಲ್ಲ. ನಿಮ್ಮ 1% ಹಿಂದೆ ಶುರುವಾಗಲಿ. ಎಲ್ಲರಿಗೂ ಯಶಸ್ಸು ಬೇಕು ಅನ್ಸುತ್ತೆ. ಎಲ್ಲರಿಗೂ ತಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಲು ಇಚ್ಛಿಸ್ತಾರೆ. ಆದರೆ ಹೆಚ್ಚಿನವರು ವಿಫಲವಾಗ್ತಾರೆ. ಅಂದ್ರೆ ಯಶಸ್ಸು ಅಸಾಧ್ಯವಲ್ಲ, ಆದರೆ ಅವರು ದೊಡ್ಡ ಫಲಿತಾಂಶಕ್ಕೆ ದೊಡ್ಡ ಪ್ರಯತ್ನ ಮಾಡಬೇಕೆಂಬುದು. ಅವರು ಪರಿಪೂರ್ಣ ದಿನ, ಪರಿಪೂರ್ಣ ಯೋಜನೆ, ಪರಿಪೂರ್ಣ ಅವಕಾಶಕ್ಕಾಗಿ ಎದುರು ನೋಡ್ತಾರೆ. ಆ ನಡುವೆ ಅವರ ಕನಸು ಮರೆಯಾಗುತ್ತವೆ. ಆದ್ರೆ ನಾನು ನಿಮಗೆ ಹೇಳಿದ್ರೆ, ಯಶಸ್ಸು ದೊಡ್ಡ ಹೋರಾಟದ ಬಗ್ಗೆ ಅಲ್ಲ, ಸಣ್ಣ ಹೆಜ್ಜೆಗಳ ಬಗ್ಗೆ ಎನ್ನುವುದಾದ್ರೆ ಪ್ರತಿದಿನ 1% ಸುಧಾರಣೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬಹುದು ಎಂದ್ರೆ ನೀವು ನಂಬಲೇಬೇಕು. ನಿಜವಾಗ್ಲೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನೇನಾದ್ರೂ ಬದಲಾಗ್ತೀನಿ ಅಂತ ನೀವು ಡಿಸೈಡ್ ಮಾಡಿದಾದ್ರೆ ಐ ಆಮ್ ಚೇಂಜಿಂಗ್ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಅಹಮದ್ ಎಂಬ ಹುಡುಗನ ಕಥೆಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಹಮದ್ ಒಬ್ಬ ಸರಾಸರಿ ವಿದ್ಯಾರ್ಥಿ. ಪಾಠಗಳಲ್ಲಿ ಸರಾಸರಿ, ಕ್ರೀಡೆಗಳಲ್ಲಿ ಸರಾಸರಿ, ಬಹಳಷ್ಟು ಸಂಗತಿಗಳಲ್ಲಿ ಸರಾಸರಿ. ಪ್ರತಿ ಬಾರಿ ಆತನು ತನ್ನನ್ನು ಇತರರ ಜೊತೆ ಹೋಲಿಸಿಕೊಂಡಾಗ ತಾನು ಚಿಕ್ಕವನೆಂದು ಭಾವಿಸ್ತಿತ್ತು. ಅವನ ಸ್ನೇಹಿತರು ಹೆಚ್ಚು ಅಂಕಗಳನ್ನು ಪಡಿತಿದ್ರು, ಚೆನ್ನಾಗಿ ಮಾತಾಡ್ತಿದ್ರು ಮತ್ತು ಹೆಚ್ಚು ಆತ್ಮವಿಶ್ವಾಸದಿಂದ ಬದುಕ್ತಿದ್ರು. ಆತನು ಹಲವಾರು ಬಾರಿ ತನ್ನನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದ್ದ. ಆದರೆ ಒಂದೇ ರಾತ್ರಿಯಲ್ಲಿ ಪರಿಪೂರ್ಣನಾಗಬೇಕೆಂಬ ಹಠವು ಅವನನ್ನು ಸದಾ ಸೋಲಿಸುತ್ತಿತ್ತು. ಒಂದು ವಾರ ಕಟ್ಟುನಿಟ್ಟಾಗಿ ಓದಿದ, ಆದರೆ ಶೀಘ್ರದಲ್ಲೇ ಬಿಟ್ಟುಕೊಟ್ಟ. ಜಿಮ್ ಸೇರಿದ, ಆದರೆ 10 ದಿನಗಳಿಗಿಂತ ಮುಂಚೆಯೇ ನಿಲ್ಲಿಸಿದ. ಬೇಗ ಏಳಲು ಪ್ರಯತ್ನಿಸಿದ, ಆದರೆ 3 ದಿನಗಳಲ್ಲೇ ವಿಫಲನಾದ. ಪ್ರತಿ ಬಾರಿ ವಿಫಲನಾದಾಗ ಆತ ತನ್ನನ್ನು ತಾನು ನಿಂದಿಸಿಕೊಳ್ತಿದ್ದ. ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ಅನ್ಕೊಳ್ತಾ ಇದ್ದ. ಹಾಗೆಯೇ ಸುಸ್ತಾಗಿ ತಾನು ಯಾವಾಗಲೂ ಸರಿಯಾಗೇ ಇರಬೇಕು ಎಂದು ನಂಬಲು ಪ್ರಾರಂಭಿಸಿದ. ಒಂದು ದಿನ ಅಹಮದ್ ತನ್ನ ತಾತನನ್ನ ಭೇಟಿಯಾದ. ಅವರು ಮನೆಯ ಆವರಣದಲ್ಲಿ ಹಳೆಯ ಮರದ ಕುರ್ಚಿಯಲ್ಲಿ ಶಾಂತವಾಗಿ ಯೋಚಿಸ್ತಾ ಇದ್ರು. ಅವನು ಕೇಳಿದ, ತಾತ, ನೀವು ಈ ಹಳೆಯ ಕುರ್ಚಿಯನ್ನ ಪಳಪಳ ಅಂತ ಹೊಳಿಸಲು ಎಷ್ಟು ಸಮಯ ಬೇಕಾಗಿತ್ತು? ಇದು ಮತ್ತೆ ಹೊಸದಾಗಿ ಕಾಣ್ತಾ ಇದೆ. ತಾತ ನಗುತ್ತಾ ಹೇಳಿದ್ರು, ನೀನು ಈ ಸಣ್ಣ ಹೊಳಪನ್ನ ಗಮನಿಸ್ತಾ ಇದೀಯಾ? ಇದು ಚಿಕ್ಕದಾಗಿದ್ದರೂ ಪ್ರತಿ ಹೊಳಪು ಸ್ವಲ್ಪ ಹೊಳಪನ್ನು ಹೆಚ್ಚಿಸ್ತಿದೆ. ನಿಧಾನವಾಗಿ ಸಹನ ಇಟ್ಟರೆ ಕುರ್ಚಿ ಮತ್ತೆ ಹೊಸದರಂತೆ ಹೊಳಿತದೆ. ಮುಂದುವರಿಸ್ತಾ ಹೇಳ್ತಾರೆ, ಜೀವನ ಈ ಕುರ್ಚಿ ಇದ್ದಂತೆ ಮಗನೇ. ಒಂದೇ ಬಾರಿಗೆ ಎಲ್ಲವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಹೊಳಪನ್ನು ಸೇರಿಸು. ಅದೇ ಬದಲಾವಣೆಯ ದೊಡ್ಡ ರಹಸ್ಯ. ಈ ಮಾತುಗಳು ಅಹಮದ್ನ ಹೃದಯಕ್ಕೆ ತಟ್ಟಿತ್ತು. ತನ್ನ ಜೀವನದಲ್ಲಿ ಈ 1% ನಿಯಮವನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸ್ತಾನೆ. 3 ಗಂಟೆಗಳ ಕಾಲ ಓದಲು ಬಯಸ್ತಾನೆ. ಅವನು ಆರಂಭದಲ್ಲಿ ಕೇವಲ 15 ನಿಮಿಷ ಮಾತ್ರ ಓದ್ತಿದ್ದ. ಪ್ರತಿದಿನ ಕೇವಲ 5 ನಿಮಿಷಗಳನ್ನು ಹೆಚ್ಚಿಸ್ತಿದ್ದ. 5 ಕಿಲೋಮೀಟರ್ ಓಡಬೇಕೆಂದು ಒತ್ತಾಯಿಸುವ ಬದಲು 5 ಫುಟ್ ಸ್ಟೆಪ್ಗಳಿಂದ ಆರಂಭಿಸಿದ. ನಿಧಾನವಾಗಿ ಪ್ರತಿದಿನ ಒಂದೊಂದೇ ಹೆಚ್ಚಿಸ್ತಾ ಹೋದ. ಪ್ರತಿದಿನ ಒಮ್ಮೆ ಇಂಗ್ಲಿಷ್ನಲ್ಲಿ ನಿಪುಣನಾಗಬೇಕು ಅಂತ ಪ್ರಯತ್ನಿಸಲು ಶುರು ಮಾಡಿದ. ಅವನು ಪ್ರತಿದಿನ ಕೇವಲ 5 ಹೊಸ ಪದಗಳನ್ನು ಮಾತ್ರ ಕಲಿತ. ಮೊದಲು ಯಾವುದೇ ಪ್ರಗತಿ ಕಾಣ್ತಿರಲಿಲ್ಲ. ಯಾರು ಆ ಬದಲಾವಣೆಯು ಕೂಡ ಗಮನಿಸಲಿಲ್ಲ. ತಾನೇನು ಸಾಧಿಸ್ತಿಲ್ಲ ಎಂದು ಅವನಿಗೆ ಅನ್ಸಕ್ ಶುರು ಆಯಿತು. ಆದರೆ 30 ದಿನಗಳ ನಂತರ ಅವನ 15 ನಿಮಿಷಗಳ ಅಧ್ಯಯನ 2 ಗಂಟೆಗಳವರೆಗೆ ತಲುಪಿತು. ಅವನ 5 ಫುಟ್ ಸ್ಟೆಪ್ಗಳು 50 ಆಗಿದ್ವು. ಅವನ ಶಬ್ದಕೋಶ 150 ಹೊಸ ಪದಗಳವರೆಗೆ ವಿಸ್ತರಿಸಿತ್ತು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವನ ಆತ್ಮವಿಶ್ವಾಸ ಹೊಳೆಯಲು ಆರಂಭಿಸಿತು. ತಿಂಗಳು ಕಳೆದವು. ಅಹಮದ್ ದಿಢೀರನೆ ಜೀನಿಯಸ್ ಆಗಲಿಲ್ಲ. ಆದರೆ ನಿಧಾನವಾಗಿ ಅವನ ತರಗತಿಯವರು ಅವನ ಬೆಳವಣಿಗೆಯನ್ನು ಗಮನಿಸಲು ಶುರು ಮಾಡ್ತಾರೆ. ಅವನು ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸ್ತಿದ್ದ. ಅವನ ದೇಹ ಬಲವಾಗಿ ಮತ್ತು ಆರೋಗ್ಯವಾಗಿ ಕಾಣ್ತಿತ್ತು. ಅವನು ಮಾತನಾಡುವಾಗ ಭರವಸೆ ಮತ್ತು ಸ್ಪಷ್ಟ ಇರ್ತಾ ಇತ್ತು. ಒಂದು ದಿನ ಶಾಲೆಯ ಡಿಬೇಟ್ ಸ್ಪರ್ಧೆಯಲ್ಲಿ ಅವನು ಮೊದಲ ಸ್ಥಾನ ಪಡೆದಾಗ ಶಿಕ್ಷಕರು ಆಶ್ಚರ್ಯಪಟ್ಟು ಕೇಳ್ತಾರೆ, ನೀನು ಇಷ್ಟೊಂದು ಬದಲಾಗಿದ್ದು ಹೇಗೆ? ಅಹಮದ್ ನಗುತ್ತಾ ಹೇಳ್ತಾನೆ, ನಾನು ಒಂದೇ ಬಾರಿಗೆ ಬದಲಾಗಲಿಲ್ಲ, ಪ್ರತಿದಿನ 1% ಸುಧಾರಣೆ ಮಾಡಿಕೊಂಡೆ ಅಷ್ಟೇ. ಇದೇ ಯಶಸ್ಸಿನ ಮರೆಮಾಚಿದ ಸತ್ಯ. ದೊಡ್ಡ ಛಲದ ಜಿಗಿತ ಅಗತ್ಯವಿಲ್ಲ, ಸಣ್ಣ ಸಣ್ಣ ಹೆಜ್ಜೆಗಳು ಬೇಕು. ಪ್ರತಿದಿನ 1% ಅಭಿವೃದ್ಧಿ ಚಿಕ್ಕದಾಗಿ ಕಾಣಬಹುದು, ಆದರೆ ಅದೇ ದೊಡ್ಡದಾಗಿ ಕಾಣಲು ಶುರುವಾಗುತ್ತೆ.
ಒಂದೇ ವರ್ಷದಲ್ಲಿ ನೀವು 30 ಪಟ್ಟು ಉತ್ತಮವಾಗಿದ್ದೀರಿ ಎಂದರೆ ಅದರ ಅರ್ಥ ಯೋಚಿಸಿ ನೋಡಿ. ದಿನಕ್ಕೆ ಕೇವಲ 10 ಪುಟ ಓದಿದರೆ ವರ್ಷಕ್ಕೆ 12ರಿಂದ 15 ಪುಸ್ತಕಗಳನ್ನು ಮುಗಿಸಬಹುದು. ದಿನಕ್ಕೆ ₹1 ಉಳಿಸಿದರೆ 1 ವರ್ಷದ ನಂತರ ನೀವು ದೊಡ್ಡ ಉಳಿತಾಯದ ಹಾದಿಯಲ್ಲಿರ್ತೀರಿ. ಯಶಸ್ಸು ತೀವ್ರತೆಯ ಬಗ್ಗೆ ಅಲ್ಲ, ಅದು ಸ್ಥಿರತೆ, ಕನ್ಸಿಸ್ಟೆನ್ಸಿ ಅಂತ ಕರಿಬೇಕು. ಆದ್ದರಿಂದ ನೀವು ಎಲ್ಲಾದರೂ ಸಿಲುಕಿಕೊಂಡ್ರೆ ಅಥವಾ ಸೋತರೆ ಅಂತ ಅನಿಸಿದ್ರೆ ಅಹಮದ್ನ ಕಥೆಯನ್ನ ನೆನಪಿಸ್ಕೊಳ್ಳಿ. ಒಂದೇ ದಿನದಲ್ಲಿ ಎಲ್ಲವನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ಬದಲಾಗಿ ಇಂದು ನಾನು ಯಾವ ಸಣ್ಣ ಕೆಲಸವನ್ನ ಮಾಡಬಹುದು ಎಂದು ನೆನಪಿಸ್ಕೊಳ್ಳಿ. ನಾಳೆ ನಾನು ಆ 1% ಹೆಚ್ಚು ಉತ್ತಮವಾಗಲು ಇಂದು ಏನು ಮಾಡಬೇಕು ಅಂತ ಯೋಚಿಸಿ. ಏಕೆಂದ್ರೆ ಮಹತ್ವಾಕಾಂಕ್ಷೆ ಒಂದೇ ದಿನದಲ್ಲಿ ಈಡೇರೋದಿಲ್ಲ. ಪ್ರತಿ ದಿನವೂ ಅದನ್ನ ಕಟ್ಟಿಕೊಳ್ಬೇಕು. ನಂತರ ಹಿಂದಿರುಗಿ ನೋಡಿದಾಗ ಆ ಸಣ್ಣ ಹೆಜ್ಜೆಗಳು ನೀವು ಯಾವಾಗಲೂ ಕನಸು ಕಂಡ ದೊಡ್ಡ ಸಾಧನೆಯನ್ನು ತಂದಿಟ್ಟುಕೊಳ್ಳುತ್ತವೆ. ಇದು ನೀವು ಮಾಡುವ 1% ಪ್ರಯತ್ನವೇ ನಾಳೆ ನಿಮ್ಮ 100% ಯಶಸ್ಸು ಕಾಣಿಸುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನಾದರೂ ಬದಲಾಗ್ತೀರಾ ಅಂತಂದ್ರೆ ಐ ಆಮ್ ಚೇಂಜಿಂಗ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದ.